ಯೂನಿಫಾರ್ಮ್ ಚಾಲನೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪರ್ಪಸ್ ಜಿಯೋಗ್ರಫಿ ಸಬ್ಜೆಕ್ಟ್ ಅನ್ನು ಇವತ್ತು ಯಾವ ಎಕ್ಸಾಮ್ ಅಲ್ಲಿ ಪಿಸಿ ಎಕ್ಸಾಮ್ ಅಲ್ಲಿ ಯಾವುದಕ್ಕೆ ಜಿಯೋಗ್ರಫಿಯಲ್ಲಿ ಫೋಕಸ್ ಮಾಡಬೇಕು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನ್ ಮಾಡೋದಂದ್ರೆ ಭೂಗೋಳಶಾಸ್ತ್ರದಲ್ಲಿ ಭಾರತ ಭೌತಿಕ ವಿಭಾಗಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಹಿಮಾಚಲ ಪರ್ವತಗಳನ್ನ ನಾವು ಸ್ವಲ್ಪ ನೋಡ್ಕೋಬೇಕು. ಈ ಹಿಮಾಲಯ ಪರ್ವತದಲ್ಲಿ ಏನಾಗುತ್ತೆ ಅಂದ್ರೆ ಅಡಿಕೆ ಪರ್ವತಗಳು ಬರ್ತವೆ, ಆಮೇಲೆ ಹಿಮಾದ್ರಿ, ಹಿಮಾಚಲ, ಆಮೇಲೆ ನೆಕ್ಸ್ಟ್ ಶಿವಾಲಿಕ್ ವಿಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಸೊ ಹಿಂಗಾಗಿ ನಾವು ಏನ್ ಮಾಡ್ಬೇಕು ಸ್ವಲ್ಪ ಹಿಮಾಚಲ ಪರ್ವತಗಳ ಬಗ್ಗೆ ನೋಡ್ಬೇಕು, ಹಿಮಾಲಯ ಪರ್ವತಗಳ ಬಗ್ಗೆ ನೋಡ್ಬೇಕು. ಆಮೇಲೆ ಉತ್ತರ ಭಾರತದ ಸಮತಟ್ಟು ಪ್ರದೇಶಗಳ ಬಗ್ಗೆ ಸಿಂಧು ಮತ್ತು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ನಿರ್ಮಿತವಾಗಿದೆ. ಹೌದಾ, ಈ ಉತ್ತರ ಭಾರತ ಸಮತಟ್ಟು ಇದರಿಂದ ನೋಡ್ಬೇಕು. ಇನ್ನು ದಕ್ಷಿಣ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿ ಅಂದ್ರೆ ಭಾರತ ಅತ್ಯಂತ ಪುರಾತನ ಭೂಭಾಗ ಇದು. ಆಮೇಲೆ ನೆಕ್ಸ್ಟ್ ಖನಿಜ ಸಂಪತ್ತಿನಿಂದ ಸಮೃದ್ಧ. ಇವು ದಕ್ಷಿಣ ಪರ್ಯಾಯ ಪ್ರಸ್ಥಭೂಮಿಗಳನ್ನು ನೋಡ್ಬೇಕು, ಪರ್ಯಾಯ ದ್ವೀಪಗಳನ್ನು ಪ್ರಸ್ಥಭೂಮಿ ನೋಡ್ಬೇಕು. ಆಮೇಲೆ ಉತ್ತರ ಭಾರತದ ಸಮತಟ್ಟು ಪ್ರದೇಶಗಳಲ್ಲಿ ಇದ್ರ ಬಗ್ಗೆ ನಾವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ನೋಡಿ, ತಾನ್ ಮರುಭೂಮಿ, ಈ ಮರುಭೂಮಿಗಳ ಭಾರತ ಮರುಭೂಮಿಗಳಲ್ಲಿ ನಾವು ನೋಡ್ಬೇಕು. ಅಲ್ಲ, ಇದೆಲ್ಲಿದೆ ರಾಜಸ್ಥಾನ. ಇನ್ನ ಕರಾವಳಿ ಸಮತಟ್ಟಗಳನ್ನು ಅಂದ್ರೆ ಪಶ್ಚಿಮ ಕರಾವಳಿ ಸಮತಟ್ಟು ಮತ್ತೆ ನೆಕ್ಸ್ಟ್ ಪೂರ್ವ ಕರಾವಳಿ ಸಮತಟ್ಟು ಅಂತ. ಇನ್ನು ನೆಕ್ಸ್ಟ್ ಭಾರತದ ಪ್ರಮುಖ ನದಿಗಳು. ಹೌದಾ, ನದಿಗಳ ಬಗ್ಗೆ ಪ್ರತಿ ಸಲ ಕ್ವಶನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ನದಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ನದಿಗಳ ಎರಡು ವಿಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಹಿಮಾಲಯ ಮೂಲ ನದಿಗಳು ಮತ್ತೆ ಇನ್ನೊಂದು ದಕ್ಷಿಣ ಭಾರತದ ನದಿಗಳು ಅಂತ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಇನ್ನೊಂದು ಹಿಮಾಲಯ ಮೂಲದ ನದಿಗಳು ಅಂತ ನೋಡ್ತೀವಿ. ಏನು ಹಿಮಾಲಯ ಮೂಲ ನದಿಗಳು ಅಂತಂದ್ರ ಗಂಗಾ ರಿವರು ಮತ್ತು ಯಮುನಾ ರಿವರು ಮತ್ತು ಬ್ರಹ್ಮಪುತ್ರ. ಹೌದಾ, ಇವು ವಿಶೇಷತೆ ಏನಂದ್ರೆ ವರ್ಷ ಪೂರ್ತಿ ಹರಿಯುವ ನದಿ. ಹೌದಾ, ಶಾಶ್ವತ ನದಿಗಳು. ಅಂದ್ರೆ ಹಿಮಾಲಯದಲ್ಲಿ ಏನಾಗುತ್ತೆ ಅಂದ್ರ ಕಂಟಿನ್ಯೂ ಏನಾಗುತ್ತೆ ಅಂದ್ರೆ ಹಿಮಾಲಯದಲ್ಲಿ ಅಲ್ಲಿ ಮಂಜುಗಡ್ಡೆ ಕರಗೋದ್ರಿಂದ ಏನಾಗುತ್ತೆ ಅಲ್ಲಿ ಕಂಟಿನ್ಯೂ ಆಗಿ ಹರಿತಾ ಇರುತ್ತೆ, ವರ್ಷ ಪೂರ್ತಿ ಹರಿತಾ ಇರುತ್ತೆ. ಅದಕ್ಕಾಗಿ ನಾವೇನಂತೀವಿ, ಇದರ ವಿಶೇಷತೆಗಳು ಗಂಗಾ ನದಿ ಮತ್ತು ವರ್ಷ ಪೂರ್ತಿ ನೀರನ್ನ. ಇನ್ನು ದಕ್ಷಿಣ ಭಾರತದ ನದಿಗಳು. ಈ ದಕ್ಷಿಣ ಭಾರತದ ನದಿಗಳ ವಿಶೇಷತೆ ಏನು? ಈ ಗೋದಾವರಿ ನದಿ, ಕೃಷ್ಣ, ಆಮೇಲೆ ನೆಕ್ಸ್ಟ್ ಕಾವೇರಿ, ನರ್ಮದಾ ಮತ್ತು ತಪ್ತಿ. ಸೊ ನಾವು ಇಲ್ಲಿ ಎರಡು ವಿಭಾಗಗಳನ್ನ ಮಾಡಿದಾಗ ಅಂದ್ರೆ ದಕ್ಷಿಣ ಭಾರತದ ನೋಡಿದಾಗ ಗೋದಾವರಿ ನದಿ ಏನಾಗ್ತದೆ ದಕ್ಷಿಣ ಭಾರತ ಅತಿ ಉದ್ದವಾದ ನದಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇವು ಯಾವ ಕೃಷ್ಣಾ ನದಿ ಅದರ ಉಗಮ ಸ್ಥಾನ ಕೇಳ್ಬೋದು, ಇದರ ಉಪನದಿಗಳು ಕೇಳ್ಬೋದು. ಆಮೇಲೆ ನೆಕ್ಸ್ಟ್ ಇದು ಯಾವ ದಿಕ್ಕಿಗೆ ಹರಿಯುತ್ತದೆ ಅಂತ ಕೇಳ್ಬೋದು. ಆಮೇಲೆ ಕಾವೇರಿ ನದಿ ಅದೇ ಉಗಮ ಸ್ಥಾನ ಕೇಳ್ಬೋದು, ಉಪನದಿಗಳು ಕೇಳ್ಬೋದು. ಇನ್ನ ನರ್ಮದಾ ರಿವರ್, ಹೌದಾ, ಇದನ್ನು ಅದೇ ತರನ ಇಲ್ಲಿ ನಾವು ಏನ್ ಮಾಡ್ಬೇಕು, ಈ ಉಗಮ ಸ್ಥಾನಗಳ ಬಗ್ಗೆ ಆಗಿ ಉಪನದಿಗಳ ಬಗ್ಗೆ ನೋಡ್ಕೊಂಡ್ರ ನಾವ್ ಈ ರಿವರ್ ಗಳ ಬಗ್ಗೆ ಕಲ್ತಂಗ ಆಗುತ್ತೆ. ಹೌದಾ, ಅವು ಯಾವುದೇ ಕ್ವಶನ್ಸ್ ಬಂದ್ರು ನಾವು ಸಾಲ್ವ್ ಮಾಡ್ಬೇಕು. ಮತ್ತೆ ದಿಕ್ಕುಗಳ ಬಗ್ಗೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನರ್ಮದಾ ನದಿ ಯಾವ ದಿಕ್ಕಿನಲ್ಲಿ ಯಾವ ಸಮುದ್ರವನ್ನು ಸೇರುತ್ತದೆ ಅಂತ ಕೇಳ್ತಾರೆ. ಹೌದಾ, ಬಂಗಾಳ ಕೊಲ್ಲಿನೋ ಅರಬ್ಬಿ ಸಮುದ್ರ, ಅದನ್ನ ನಾವು ಏನ್ ಮಾಡ್ಬೇಕು, ನೀಟಾಗಿ ನೋಡ್ಬೇಕು. ಇಲ್ಲಿ ಭಾರತದ ಹವಾಮಾನ ಅಂತ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅಕ್ಷಾಂಶ ಹವಾಮಾನವನ್ನು ಪ್ರಭಾವಿಸುವ ಅಂಶಗಳು ನಾವು ನೋಡ್ತೀವಿ. ಅಕ್ಷಾಂಶ ಮತ್ತು ಅದರ ಎತ್ತರ, ಸಮುದ್ರದಿಂದ ಇರುವ ಅಂತರ ಮತ್ತು ಮಾನ್ಸೂನ್ಗಳು. ಹೌದಾ, ಈ ಹವಾಮಾನ ಪ್ರಭಾವ ಬೀರುವ ಅಂಶಗಳು ಈ ಹವಾಮಾನಗಳು ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಮಾನ್ಸೂನ್ ಒಂದು ನೈಋತ್ಯ ಮಾನ್ಸೂನ್ ಮತ್ತು ಒಂದು ಈಶಾನ್ಯ ಮಾನ್ಸೂನ್. ಹೌದಾ, ಒಂದು ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಮತ್ತು ಅಕ್ಟೋಬರ್ ಡಿಸೆಂಬರ್ ವರೆಗೆ. ಇನ್ನು ನೆಕ್ಸ್ಟ್ ಭಾರತದ ಮಣ್ಣುಗಳ ಬಗ್ಗೆ ಹೇಳೋದಾದ್ರೆ ಅತಿ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಮಣ್ಣುಗಳ ಬಗ್ಗೆ ಪ್ರತಿ ಸಲ ಕ್ವಶನ್ ಆಗೇ ಆಗುತ್ತೆ. ಇಂಗ್ಲಿಷ್ ಬರೆಯೋರಿಗೆ ಕೇಳ್ಬೋದು, ಇಲ್ಲ ಅಂದ್ರೆ ಹೇಳಿಕೆಯೊಳಗೂ ಕೇಳ್ಬೋದು ಮಣ್ಣುಗಳ ಬಗ್ಗೆ. ಹೌದಾ, ಇನ್ನು ರಚನೆ ಆಗ ಕಾರಣಗಳೇನು? ಮೂಲಶಿಲೆ, ಹವಾಮಾನ, ಭೂರೂಪ ಮತ್ತು ಜೀವಿಗಳು, ಕಾಲ. ಇದ್ರ ಬಗ್ಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಭಾರತದ ಅಂದ್ರೆ ಮಣ್ಣುಗಳಲ್ಲಿ ಮಣ್ಣು ರಚನೆ ಆಗ್ಬೇಕಂದ್ರೆ ಇವು ಇಂಪಾರ್ಟೆಂಟ್. ಮೂಲಶಿಲೆ, ಹವಾಮಾನ, ಭೂರೂಪ, ಜೀವಿಗಳು ಮತ್ತು ಕಾಲ ಅಂತ ಹೇಳ್ಬೋದು. ಇದರಿಂದ ರಚನೆ ಆಗ್ಬೋದು. ಇನ್ನ ನೆಕ್ಸ್ಟ್ ನೋಡು, ಈ ಮಣ್ಣುಗಳಲ್ಲಿ ವಿಧಗಳನ್ನು ನೋಡಿದಾಗ ನಾವೇನ್ ಮಾಡ್ತೀವಿ, ಅಲ್ವೇಲ ಮಣ್ಣು ಅಂತ ಜೋಲೋಡೋ ಮಣ್ಣು ಅಂತ ಕರಿತೀವಿ. ಜಲೋಡೋ ಮಣ್ಣು ಅಂತ. ಇದರ ವ್ಯಾಪ್ತಿ ನೋಡ್ರಿ ಉತ್ತರ ಭಾರತದ ಸಮತಟ್ಟ ಪ್ರದೇಶಗಳಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ನೆಕ್ಸ್ಟ್ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯ ಸಮತಟ್ಟದಲ್ಲಿ ಅಂದ್ರೆ
ಅಲ್ಲಿ ದಡದಲ್ಲಿ. ಆಮೇಲೆ ನೆಕ್ಸ್ಟ್ ಸಿಂಧು ನದಿ. ಇದರ ಲಕ್ಷಣ ಏನಂತಂದ್ರೆ ಭಾರತ ಅತ್ಯಂತ ಫಲವತ್ತಾದ ಮಣ್ಣು ಯಾವುದು ಈ ಮಣ್ಣು. ಇನ್ನ ಪೊಟ್ಯಾಷಿಯಂ ಮತ್ತು ಸುಣ್ಣದ ಅಧಿಕ ಜಾಸ್ತಿ ಇರುತ್ತೆ. ಪೊಟ್ಯಾಷಿಯಂ ಮತ್ತು ಸುಣ್ಣ ಏನಿರುತ್ತೆ ಜಾಸ್ತಿ ಇರುತ್ತೆ. ಇಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಏನಾಗಿರುತ್ತೆ ಕಡಿಮೆಯಾಗಿ ಇರುತ್ತದ. ಅದರಲ್ಲಿ ಜರಡು ನಾಳೆ ಕೇಳ್ಬೋದು. ನಾಳೆ ಏನೋ ಒಂದು ಕ್ವಶನ್ ರೈಸ್ ಆದಾಗ ಪಿಸಿಯಲ್ಲಿ ಅಥವಾ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಿ ಅಲ್ವೆಲಾ ಸಾಯಿಲ್ ಹಿಂಗೂ ಕೇಳ್ಬೋದು. ಜೊರಡು ಮಣ್ಣು ಏನ ನೈಟ್ರೋಜನ್ ಅಥವಾ ಫಾಸ್ಫರಸ್ ಹೌದಾ ಇದು ಕಡಿಮೆ ಹೌದಾ. ಆಮೇಲೆ ನೆಕ್ಸ್ಟ್ ಪೊಟ್ಯಾಷಿಯಂ ಮತ್ತು ಸುಣ್ಣದ ಅಧಿಕ ಅತಿ ಹೆಚ್ಚಾಗಿರುತ್ತದೆ ಅಂತ ಕೇಳ್ಬೋದು. ಇದನ್ನ ಏನ್ ಮಾಡ್ಬೋದು, ಇದ್ರೊಳಗಿಂದ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ತಪ್ಪಾಗಿದೆ ಅಂತ ನಾವು ಕೇಳ್ಬಹುದು. ಇನ್ನ ನೆಕ್ಸ್ಟ್ ಇದರ ವಿಧಗಳನ್ನು ನೋಡ್ರಿ. ಕಾದರ್, ಇನ್ನೊಂದು ಬಂಗಾರ. ಇದು ಹೊಸ ಜೊರಡು ಮಣ್ಣು, ಇದು ಹಳೆ ಜೊರಡು. ಇದು ಅತಿ ಹೆಚ್ಚು ಫಲವತ್ತತೆ ಇರುತ್ತೆ, ಇದು ಕಡಿಮೆ ಫಲವತ್ತತೆ ಇರುತ್ತೆ. ಇಲ್ಲಿ ಬೆಳೆ ಈ ಮಣ್ಣಲ್ಲಿ ಬೆಳೆಗಳು ಯಾವ್ಯಾವ ಅಂದ್ರೆ ಅಕ್ಕಿ, ಗೋಧಿ, ಕಬ್ಬು, ಜೂಟ್ ಇವು ಬೆಳೆಗಳು. ಇನ್ನು ನೆಕ್ಸ್ಟ್ ಕಪ್ಪು ಮಣ್ಣು ಅಂತ ಬಂದಾಗ ನೋಡ್ರಿ ಅತಿ ಇಂಪಾರ್ಟೆಂಟ್ ಕಪ್ಪು ಮಣ್ಣು. ಯಾಕಂದ್ರೆ ಪ್ರತಿ ಸಲನೂ ಕ್ವಶನ್ ಆಗೇ ಆಗತ್ತ ನೋಡ್ರಿ. ಏನಂತಂದ್ರ ಕಪ್ಪು ಮಣ್ಣು ಅತಿ ಹೆಚ್ಚು ಇರುವ ರಾಜ್ಯ ಯಾವ್ದಂದ್ರೆ ಮಹಾರಾಷ್ಟ್ರ, ಆಮೇಲೆ ನೆಕ್ಸ್ಟ್ ಮಧ್ಯಪ್ರದೇಶ್, ಆಮೇಲೆ ಗುಜರಾತ್, ಆಮೇಲೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಇದೆ. ಇದರ ರಚನೆ ಹೆಂಗಿರ್ತದೆ ಅಂದ್ರ ಡಕ್ಕನ್ ಟ್ರ್ಯಾಪ್ ಲಾವಾ ಶಿಲೆಗಳಿಂದ ಏನಾಗಿರ್ತದೆ ನಿರ್ಮಿತವಾಗಿದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಬೆಳೆಯುವ ಕಪ್ಪು ಮಣ್ಣಲ್ಲಿ ಬೆಳೆಯುವ ಬೆಳೆಗಳು ನೋಡ್ರಿ ಹತ್ತಿ, ಕಬ್ಬು, ತಂಬಾಕು ಮತ್ತು ಎಣ್ಣೆ ಬೀಜಗಳು ಹೌದಾ. ನೆಕ್ಸ್ಟ್ ಇನ್ನ ಕೆಂಪು ಮಣ್ಣು ನೋಡ್ರಿ ರೆಡ್ ಸಾಯಿಲ್ ಅಂತ ಕರಿತೀವಿ. ಇದು ಹೆಂಗಂದ್ರ ಇಲ್ಲಿ ಅತಿ ಹೆಚ್ಚು ವ್ಯಾಪ್ತಿಯಾಗಿರೋದು ಎಲ್ಲಿ ಅಂದ್ರ ಕರ್ನಾಟಕದಲ್ಲಿ. ಕಪ್ಪು ಮಣ್ಣು ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು. ಆಮೇಲೆ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾ. ಸ್ವಲ್ಪ ನಾವೇನ್ ಮಾಡ್ಬೇಕು ಮಣ್ಣುಗಳ ಬಗ್ಗೆ, ಅದರ ರಾಜ್ಯಗಳ ಬಗ್ಗೆ, ಅದು ವಿಶೇಷತೆ, ಮಣ್ಣಿನ ವಿಶೇಷತೆ ಏನು, ಅದರ ಬೆಳೆಗಳು ಏನು, ಯಾವ ಬೆಳೆಯನ್ನ ಬೆಳೀತಾರ ಆ ಮಣ್ಣಲ್ಲಿ ಅಂತ ನಾವು ನೋಡ್ಕೋಬೇಕು. ನೆಕ್ಸ್ಟ್ ಈ ಬೆಳೆಗಳಲ್ಲಿ ಈ ಕೆಂಪು ಮಣ್ಣಲ್ಲಿ ಯಾವ್ದು ಜಾಸ್ತಿ ಬೆಳೀತಾರೆ ರಾಗಿ, ಕಡಲೆಕಾಯಿ, ಆಮೇಲೆ ತೊಗರಿ, ಆಮೇಲೆ ಸಜ್ಜಿ. ಇವೇನು ನಾಲ್ಕು ಅತಿ ಹೆಚ್ಚು ಬೆಳೆಯುವುದು. ಇನ್ನ ಲ್ಯಾಟ್ರೈಟ್ ಮಣ್ಣು ಇದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಶ್ಚಿಮ ಘಟ್ಟದ ಹೌದಾ, ಆಮೇಲೆ ಕರ್ನಾಟಕದ ಮಲೆನಾಡು ಪ್ರದೇಶಗಳು, ಆಮೇಲೆ ಕೇರಳ, ಆಮೇಲೆ ತಮಿಳುನಾಡು ಬೆಟ್ಟ ಪ್ರದೇಶಗಳಲ್ಲಿ ಲ್ಯಾಟ್ರೈಟ್ ಏನ್ ಬರುತ್ತೆ ಕಂಡು ಬರುತ್ತೆ ಹೌದಾ. ಇನ್ನು ನೆಕ್ಸ್ಟ್ ಬೆಳೆಗಳು ಅಲ್ಲಿ ಅಂತ ಬೆಳೆಗಳು ಕಾಫಿ, ಚಹಾ, ರಬ್ಬರ್, ಗೋಡಂಬಿ ಬೆಳೆಗಳು. ಇನ್ನು ನೆಕ್ಸ್ಟ್ ಇದಾದ ನಂತರ ಮರುಭೂಮಿ ಮಣ್ಣು ಬರುತ್ತೆ ಡೆಸರ್ಟ್ ಸಾಯಿಲ್ ಅಂತ ಕರೀತೀವಿ. ಇದರ ವ್ಯಾಪ್ತಿಯಲ್ಲಿ ಎರಡು ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಂಡು ಬರುತ್ತದೆ ರಾಜಸ್ಥಾನ ಮತ್ತು ಗುಜರಾತ್ಗಳಲ್ಲಿ ಏನಿರುತ್ತೆ ಮರುಭೂಮಿ ಮಣ್ಣು ಜಾಸ್ತಿ ಕಂಡು. ಇಲ್ಲಿ ಬೆಳೆಗಳು ಯಾವ್ದನ್ನ ನೀರಾವರಿ ಇದ್ದರೆ ಏನ್ ಮಾಡೋದು ಗೋಧಿ ಬೆಳಿತಾರ, ಇಲ್ಲ ಜೋಳ, ಇಲ್ಲ ಸಜ್ಜಿ ಹೌದಾ. ಇದು ಮರುಭೂಮಿ ಮಣ್ಣು. ಇನ್ನ ನೆಕ್ಸ್ಟ್ ಪರ್ವತ ಮಣ್ಣು ಮೌಂಟೇನ್ ಸಾಯಿಲ್ ಅಂತ ಕರಿತೀವಿ. ಏನಂದ್ರೆ ಇದು ಅತಿ ಹೆಚ್ಚು ಇರೋದೇನೆ ಹಿಮಾಲಯ ಪ್ರದೇಶ ಮೌಂಟೇನ್. ಇದರ ಬೆಳೆ ಏನಂದ್ರೆ ಚಹಾ, ಸೇಬು, ಮಸಾಲೆ ಬೆಳೆಗಳು ಜಾಸ್ತಿ ಮೌಂಟೇನ್ ಸಾಯಿಲ್ ಅಲ್ಲಿ ಬೆಳಿತಾರ. ಚಹಾ, ಸೇಬು ಮತ್ತು ಮಸಾಲೆ ಬೆಳಿತಾರ. ಇನ್ನು ನೆಕ್ಸ್ಟ್ ಕರ್ನಾಟಕದ ಭೌಗೋಳಿಕ ವಿಭಾಗಗಳನ್ನು ನೋಡ್ರಿ. ಕರ್ನಾಟಕ ಜಿಯೋಗ್ರಫಿ ನಾವು ಎಷ್ಟು ಇಂಡಿಯನ್ ಜಿಯೋಗ್ರಫಿ ಯಾರು ನೋಡ್ತೀವೋ ಹಂಗೆ ಕರ್ನಾಟಕ ಜಿಯೋಗ್ರಫಿದಲ್ಲಿ ಅತಿ ಹೆಚ್ಚು ಕ್ವಶನ್ಗಳು ಬರ್ತವೆ. ಈ PC ಕ್ವಶನ್ ಪೇಪರ್ ಅಲ್ಲಿ ಜಾಸ್ತಿ ಅಥವಾ PSI ಕ್ವಶನ್ ಯಾವುದೇ ಡಿಪಾರ್ಟ್ಮೆಂಟ್ ಕರ್ನಾಟಕ ಭೌಗೋಳಿಕ ಕೇಳ್ತಾರ ನೋಡ್ರಿ. ಹಂಗಾದ್ರೆ ಕರ್ನಾಟಕ ಭೌಗೋಳಿಕ ವಿಭಾಗಗಳು ನೋಡ್ರಿ ಕರ್ನಾಟಕ ಪ್ರದೇಶ, ಕರಾವಳಿ ಪ್ರದೇಶ, ಆಮೇಲೆ ನೆಕ್ಸ್ಟ್ ಮಲೆನಾಡು, ದಕ್ಷಿಣ ಮೈದಾನ ಮತ್ತು ಉತ್ತರ ಮೈದಾನ ಹೌದಾ. 4 ವಿಭಾಗಗಳನ್ನ ನಾವು ನೋಡ್ತೀವಿ ನೋಡ್ರಿ. ಇನ್ನು ಕರ್ನಾಟಕ ಅತ್ಯುನ್ನತ ಶಿಖರ ಮುಳ್ಳಯ್ಯನಗಿರಿ ಎಷ್ಟು 1930 ಮೀಟರ್. ಇನ್ನ ಪ್ರಮುಖ ನದಿಗಳು ಕರ್ನಾಟಕದಲ್ಲಿ ಪ್ರಮುಖ ನದಿಗಳು ಕಾವೇರಿ ನದಿ, ಕೃಷ್ಣ ಮತ್ತು ತುಂಗಭದ್ರಾ, ಆಮೇಲೆ ಶರಾವತಿ ಇವು ಪ್ರಮುಖ. ಇಲ್ಲಿಯೂ ಕೇಳ್ತಾರ ಕ್ವಶನ್, ಉಪನದಿಗಳು ಕೇಳ್ತಾರ, ಇಲ್ಲ ಉಗಮ ಸ್ಥಾನ ಕೇಳ್ತಾರ, ಇಲ್ಲ ಅಂದ್ರೆ ಇದು ಯಾವ ದಿಕ್ಕಿಗೆ ಇರೋದು, ಯಾವ ಸಮುದ್ರವನ್ನು ಸೇರುತ್ತದೆ ಅಂತ ಕೇಳ್ತಾರೆ. ಸೊ ಅದನ್ನ ನಾವು ನೋಡ್ಬೇಕು. ಇನ್ನು ಪ್ರಮುಖ ಜಲಪಾತಗಳು ಹೌದಾ ನೋಡು. ನೆಕ್ಸ್ಟ್ ಜೋಗ್ ಫಾಲ್ಸ್, ಗೋಕಾಕ್ ಫಾಲ್ಸ್, ಆಮೇಲೆ ನೆಕ್ಸ್ಟ್ ಶಿವನ ಸಮುದ್ರ. ಇದ್ರ ವಿಶೇಷತೆ ಕೇಳ್ತಾರೆ. ಇದು ಯಾವ ನದಿಗೆ ಅಡ್ಡಲಾಗಿದೆ ಹೌದಾ, ಇದು ಯಾವ ನದಿಯ ಜೋಗ್ ಫಾಲ್ಸ್ ಆಗಿದೆ ಹೌದಾ, ಇದು ಯಾವ ನದಿದು ಹೌದಾ, ಇಲ್ಲಿ ಏನು ವಿಶೇಷತೆ, ಯಾವ್ದ ವಿದ್ಯುತ್ ಶಕ್ತಿ ಇದೆ, ಮತ್ತೆ ನೆಕ್ಸ್ಟ್ ಶಿವನ ಸಮುದ್ರ ಯಾವ ಜಿಲ್ಲೆಯಲ್ಲಿದೆ, ಗೋಕಾಕ್ ಯಾವ ಜಿಲ್ಲೆಯಲ್ಲಿದೆ, ಗೋಕಾಕ್ ಫಾಲ್ಸ್ ಹೌದಾ. ಇದನ್ನೆಲ್ಲ ಪ್ರಮುಖವಾಗಿ ನಾವು ಜಲಪಾತಗಳನ್ನ ನೋಡ್ತೀವಿ.
ಇನ್ನ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಬಂದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಬಂಡೀಪುರ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಕುದುರೆಮುಖ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಯಾಕೆ ನಾವು ಒತ್ತು ಕೊಡ್ಬೇಕಂದ್ರೆ ಇಲ್ಲಿ ವಿಶೇಷತೆ ಕೇಳ್ತಾರ. ಹೌದಾ? ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಅಂತ ಕೇಳ್ಬೋದು, ಇಲ್ಲ ಅದ್ರ ವಿಶೇಷತೆ ಕೇಳ್ಬೋದು. ಆಮೇಲೆ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಯಾವ್ದಾದ್ರು ಕೇಳ್ಬೋದು. ಹೌದಾ? ಆಮೇಲೆ ಕುದುರೆಮುಖದ ವಿಶೇಷತೆ ಇದು ಯಾವ ಜಿಲ್ಲೆಯಲ್ಲಿ ಇದೆ, ಬನ್ನೇರುಘಟ್ಟ ಎಲ್ಲಿದೆ, ಹೌದಾ, ಅದ್ರ ವಿಶೇಷತೆಯನ್ನ ಕೇಳ್ತಾರೆ. ಅದನ್ನ ನಾವು ಸ್ವಲ್ಪ ನೋಡ್ಕೋಬೇಕು. ಇನ್ನು ನೆಕ್ಸ್ಟ್, ಭಾರತ ಅತಿ ಉದ್ದವಾದ ನದಿ ನಿಮ್ಗೆ ಗೊತ್ತು, ಇದು ಪಿಸಿಗೆ ಕ್ವಶನ್ ಆಗಿರುವಂತದ್ದು. ದಕ್ಷಿಣ ಭಾರತ ಅತಿ ಉದ್ದವಾದ ನದಿ. ಆಮೇಲೆ ನೆಕ್ಸ್ಟ್, ಕರ್ನಾಟಕ ಅತಿ ಎತ್ತರದ ಶಿಖರ. ಆಮೇಲೆ ಕರ್ನಾಟಕ ಅತಿ ಎತ್ತರದ ಜಲಪಾತ. ಆಮೇಲೆ ಕರ್ನಾಟಕ ಅತಿ ದೊಡ್ಡ ಡೆಲ್ಟಾ ಸಬರ್ಬನ್, ಇದು ಸುಂದರ್ಬನ್ಸ್ ಡೆಲ್ಟಾ. ಆಮೇಲೆ ನೆಕ್ಸ್ಟ್, ಭಾರತದ ಕಾಫಿ ಉತ್ಪಾದನೆ ಮೊದಲ ಸ್ಥಾನ ಯಾವ್ದಂದ್ರೆ ಕರ್ನಾಟಕ. ಇನ್ನ ಕರ್ನಾಟಕದ ರೇಷ್ಮೆ ನಗರ ರಾಮನಗರ. ಹೌದಾ? ಏನಂದ್ರೆ ನಾವು ಸ್ವಲ್ಪ ಹೈಲೈಟ್ಸ್ ಅನ್ನ ನೋಡ್ತಾ ಇದ್ವಿ, ಬೇಸಿಕಲಿ ನೋಡ್ತಾ ಇದ್ವಿ. ಯಾವ್ದಕ್ಕನ್ನ ಜಾಸ್ತಿ ಸ್ವಲ್ಪ ಫೋಕಸ್ ಮಾಡಿದ್ರೆ ನಮ್ಗೆ ಎಲ್ಲಿ ಮಾರ್ಕ್ಸ್ ಬರಬಹುದನ್ನ ನಾವು ನೋಡ್ತಿದ್ವಿ. ಇನ್ನ ನೆಕ್ಸ್ಟ್, ಫಿಸಿಕಲ್ ಜಿಯೋಗ್ರಫಿ ಒಳಗೆ ನೋಡ್ರಿ. ಫಿಸಿಕಲ್ ಜಿಯೋಗ್ರಫಿ ಒಳಗ ನಾವ್ ಏನ್ ನೋಡ್ತೀವಿ ಅಂದ್ರೆ ಭೂಮಿಯ ರಚನೆಯನ್ನು ನೋಡ್ತೀವಿ. ಆಮೇಲೆ ಪರ್ವತಗಳು, ಆಮೇಲೆ ಜ್ವಾಲಾಮುಖಿಗಳು, ಭೂಕಂಪಗಳು, ಸಾಗರಗಳು, ಹವಾಮಾನ. ನಾವು ಸ್ವಲ್ಪ ಭೌತಿಕ ಅಂದ್ರೆ ಈ ಫಿಸಿಕಲ್ ಜಿಯೋಗ್ರಫಿ ಒಳಗೆ ನಾವು ಸ್ವಲ್ಪ ಇದ್ರ ಬಗ್ಗೆ ಕಣ್ಣಾರ್ಸಿದ್ರ ಏನಾಗುತ್ತೆ ಅಂದ್ರೆ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ರ ಅಥವಾ ಇದ್ರ ಬಗ್ಗೆ ನಾವು ಓದಿದ್ರ, ನೋಟ್ಸ್ ಮಾಡಿದ್ರ ಏನಾಗುತ್ತೆ ನಾವು ನೋಡ್ಕೋಬಹುದು. ಅಂದ್ರೆ ಇಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಬರಬಹುದು. ಅದಾ ಅಂದ್ರೆ ಪ್ರತಿ ಸಲ ಏನಾದ್ರು ಒಂದು 5ರಿಂದ 10 ಕ್ವಶನ್, 15 ಕ್ವಶನ್ ತನಕ ನಾವ್ ಏನ್ ಮಾಡ್ತೀವಿ ಜಿಯೋಗ್ರಫಿಯಲ್ಲಿ, ಫಿಸಿಕಲ್ ಜಿಯೋಗ್ರಫಿ ಮತ್ತೆ ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿಯನ್ನ ನಾವು ನೋಡಿದಾಗ ಅತಿ ಹೆಚ್ಚು ಕ್ವಶನ್ ಬರ್ತವೆ. ಹೌದಾ? ಸೊ ಹಂಗಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕು, ಫಿಸಿಕಲ್ ಜಿಯೋಗ್ರಫಿ ಭೂಮಿಯ ರಚನೆ ಹೆಂಗಾಗುತ್ತ, ಪರ್ವತಗಳು, ಜ್ವಾಲಾಮುಖಿ, ಭೂಕಂಪ, ಸಾಗರಗಳು ಮತ್ತು ಹವಾಮಾನ ನೋಡ್ಕೋಬೇಕು. ಇನ್ನ ವುಮೆನ್ ಜಿಯೋಗ್ರಫಿ, ಮಾನವ ಭೂಗೋಳಶಾಸ್ತ್ರ. ಇಲ್ಲಿ ಜನಸಂಖ್ಯೆ ನೋಡ್ತೀವಿ, ಆಮೇಲೆ ವಲಸೆಗಳನ್ನ ನೋಡ್ತೀವಿ, ನಗರೀಕರಣ ನೋಡ್ತೀವಿ, ಮತ್ತು ಆರ್ಥಿಕ ಚಟುವಟಿಕೆಗಳನ್ನ ನೋಡ್ತೀವಿ. ಸೊ ಇದು ಮಾನವ ಭೂಗೋಳಶಾಸ್ತ್ರದಲ್ಲಿ ಇವನ್ನ ನಾವು ಇನ್ನ ಆರ್ಥಿಕ ಭೂಗೋಳಶಾಸ್ತ್ರ. ಆರ್ಥಿಕ ಭೂಗೋಳಶಾಸ್ತ್ರ ಅಂದ್ರೆ ಕೃಷಿ, ಕೈಗಾರಿಕೆ, ಸಾರಿಗೆ, ವ್ಯಾಪಾರ. ಕೃಷಿ ಅಂತಂದ್ರೆ ಈಗ ಯಾವ ಬೆಳೆ ಅಂದ್ರೆ ಇವಾಗ ತಂಬಾಕು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು, ಅದ ಹತ್ತಿ ಬೆಳೆಯುವ ಅತಿ ಹೆಚ್ಚು ರಾಜ್ಯ ಯಾವುದು, ಮತ್ತೆ ಜಿಲ್ಲೆ ಯಾವುದು, ಇವೆಲ್ಲ ಕೃಷಿಗಳು. ಕೈಗಾರಿಕೆ ಬಂದಾಗ ಹೌದಾ, ಆಮೇಲೆ ಸಾರಿಗೆ ಅಂದ್ರ, ಆಮೇಲೆ ವ್ಯಾಪಾರ, ಇವನ್ನೆಲ್ಲ ನಾವು ಏನ್ ಮಾಡ್ಬೇಕಂದ್ರೆ ಆರ್ಥಿಕ ಭೂಗೋಳಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್, ಭೂಮಿಯ ಚಲನೆಗಳು. ಭೂಮಿಯ ಚಲನೆಗಳು ಅಂತಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಆಮೇಲೆ ನೆಕ್ಸ್ಟ್ ಭೂಮಿಯ ಭ್ರಮಣೆ ಒಳಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಆಮೇಲೆ 24 ಗಂಟೆಯಲ್ಲಿ ಒಂದು ಸುತ್ತು, ಹಗಲು ಮತ್ತು ರಾತ್ರಿ ಉಂಟಾಗುತ್ತದೆ ಅಂತ ನಾವು ರೊಟೇಷನ್ ನೋಡ್ತೀವಿ. ಭೂಮಿಯ ಚಲನೆ ಹೌದಾ. ಭೂಮಿಯ ಪರಿಕ್ರಮಣ ಅಂದ್ರೆ ಪರಿಭ್ರಮಣ ನೋಡ್ರಿ, ಸೂರ್ಯನ ಸುತ್ತುತ್ತದೆ. ಆಮೇಲೆ 365 ದಿನಗಳು ಬೇಕಾಗುತ್ತೆ ಒಂದು ಸುತ್ತಿರುವ. ಆಮೇಲೆ ಋತುಗಳು ಬದಲಾವಣೆ ಉಂಟಾಗುತ್ತೆ. ಹೌದಾ. ಇದೆಲ್ಲ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನೋಡ್ಬೇಕು ಭೂಮಿಯ ಚಲನೆಗಳ. ಇನ್ನು ನೆಕ್ಸ್ಟ್ ಅಕ್ಷಾಂಶ, ರೇಖಾಂಶ. ಇದು ಇಂಪಾರ್ಟೆಂಟ್. ಪ್ರಮುಖ ಅಕ್ಷಾಂಶಗಳು ಯಾವುವು, ಪ್ರಮುಖ ರೇಖಾಂಶಗಳು ಹೌದಾ. ಉತ್ತರ ಕರ್ನಾಟಕ ವೃತ್ತ, ಆಮೇಲೆ ದಕ್ಷಿಣ ಮಕರ ವೃತ್ತ, ಆಮೇಲೆ ಉತ್ತರ ಅರ್ಕಾಟಿಕ್ ವೃತ್ತ, ಆಮೇಲೆ ದಕ್ಷಿಣ ಅಂಟಾರ್ಟಿಕ ವೃತ್ತ. ಇವನ್ನೆಲ್ಲ ನಾವ್ ಏನ್ ಮಾಡ್ಬೇಕಾಗದ ರೇಖಾಂಶ, ಅಕ್ಷಾಂಶಗಳಿಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇನ್ನ ಭೂಮಿಯ ಒಳ ರಚನೆಗಳು, ಭೂಪಟಲ, ಆಮೇಲೆ ಮ್ಯಾಂಟಲ್, ಕೇಂದ್ರ ಭಾಗ. ನಾವು ಸ್ವಲ್ಪ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಡಯಾಗ್ರಾಮ್ ಹಾಕೊಂಡು ನಾವು ಸ್ವಲ್ಪ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಫಲಕ ಸಿದ್ಧಾಂತಗಳು ನೋಡ್ರಿ. ಯುರೇಷಿಯನ್ ಅದ ಫಲಕ, ಇಂಡೋ ಆಸ್ಟ್ರೇಲಿಯನ್ ಫಲಕ, ಆಮೇಲೆ ಆಫ್ರಿಕನ್ ಫಲಕ, ಆಮೇಲೆ ಪೆಸಿಫಿಕ್ ಫಲಕ. ಇದನ್ನ ನಾವು ಸ್ವಲ್ಪ ಸಿದ್ಧಾಂತಗಳ ಒಳಗ ನೋಡೋದು. ಇವನು ನಾವ್ ಏನ್ ಮಾಡ್ಬೇಕು, ಸ್ವಲ್ಪ ಕಣ್ಣು ಹಾಸ್ಬೇಕು. ಇನ್ನು ನೆಕ್ಸ್ಟ್ ಜ್ವಾಲಾಮುಖಿಗಳು. ಜ್ವಾಲಾಮುಖಿ ವಿಧಗಳು ನೋಡ್ರಿ. ಪ್ರತಿ ಸಲನು ಒನ್ ಟೈಪ್ ಕ್ವಶನ್ ಇದ್ದೇ ಇರುತ್ತೆ ಜ್ವಾಲಾಮುಖಿ ಬಗ್ಗೆ. ಸಕ್ರಿಯ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ನಿಷ್ಕ್ರಿಯ ಜ್ವಾಲಾಮುಖಿ. ಅಂದ್ರೆ ಈಗ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು, ಬೆರೆನ್ ಐಸ್ಲ್ಯಾಂಡ್ ಅಂತ ನೋಡ್ಬೋದು. ಇನ್ನು ನೆಕ್ಸ್ಟ್ ಭೂಕಂಪದ ಪ್ರಮುಖ ಪದಗಳನ್ನು ನಾವು ಏನ್ ಮಾಡ್ತೀವಿ, ಹೈಪೋಸೆಂಟರ್ ಮತ್ತು ಇಪಿಸೆಂಟರ್, ಕೇಂದ್ರ ಮತ್ತು ಅಧಿಕೇಂದ್ರ ಅಂತ ನೋಡ್ತೀವಿ. ಸೊ ಇವು ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಇವು ಭಾರತದ ಪ್ರಮಾಣಿತ ಸಮಯ ರೇಖಾಂಶ ಆಧಾರಿತವಾಗಿ ಮಿಜೋರಾಂ ಅಂತ ಹೈಯೆಸ್ಟ್ ಲೆಕ್ಕಿಸಲಾಗಿದೆ. ಇವು ಕ್ವಶನ್ಸ್ ಬಂದಿರೋದು. ಭಾರತ ಅತಿ ಎತ್ತರ ಶಿಖರ ಕಾಂಚನಜುಂಗ. ಭಾರತದ ಅತಿ ಉದ್ದ ನದಿ
ಗಂಗಾನದಿ. ಹೌದಾ? ದಕ್ಷಿಣ ಭಾರತ ಉದ್ದವಾದ ನದಿ ಗೋದಾವರಿ. ಭಾರತ ಅತಿ ದೊಡ್ಡ ಡೆಲ್ಟಾ ಸುಂದರ್ಬನ್. ಭಾರತ ಅತಿ ದೊಡ್ಡ ಉಪ್ಪು ನೀರು ಚಿಲ್ಕಾ ಲೇಕ್. ಓಕೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇವ್ ನಾವು ಏನ್ ಮಾಡೋದು, ಇವು ಕ್ವಶನ್ಸ್ ರೈಸ್ ಆಗಿರೋದು. ಅಂದ್ರೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಅತಿ ಹೆಚ್ಚಾಗಿ ಕೇಳಿರುವಂತವು. ಸೊ ಹಂಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಲೈನ್ ಆಗ್ಲಿ ಹೇಳಿಕೆಗಳಾಗ್ಲಿ ನೋಡ್ಬೇಕಾಗುತ್ತೆ. ಈಗ ಇತ್ತೀಚೆಗೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಎಲ್ಲಾನು ಸಬ್ಜೆಕ್ಟ್ ಬಗ್ಗೆ ನಾನು ಏನ್ ಮಾಡಿದೆ ಎಕ್ಸ್ಪ್ಲೈನ್ ಮಾಡಿದೆ. ಈ ಎಕ್ಸಾಮ್ಗೆ ಬರ್ತಕ್ಕಂಥದ್ದು ನೋಡ್ಕೊಂಡು ಹೋಗ್ತೇನೆ. ಇವಾಗ ಏನು ನಾನು ಹೇಳಿದಿನಲ್ಲ ಎಲ್ಲಾ ಸಬ್ಜೆಕ್ಟ್, ಅದನ್ನ ಪ್ರತಿಯೊಂದು ಮ್ಯಾಟರ್ ವಿಷಯಗಳನ್ನ ತಗೊಂಡು ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮುಂದೆ ಸ್ವಲ್ಪ ದಿನ ಬಿಟ್ಟು ಆಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ಎಲ್ಲಾ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತೀನಿ. ಹೌದಾ? ಕೆಇ ಆಗಿ, ಕೆಪಿಎಸ್ಸಿ ಆಗಲಿ, ಆಮೇಲೆ ನೆಕ್ಸ್ಟ್ PS ಆಗಿ, PC ಆಗಿ ವಿತ್ ಎಕ್ಸಾಮ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ವೆರನ್ ಐಸ್ಲ್ಯಾಂಡ್. ಭಾರತ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಕಪ್ಪು ಮಣ್ಣು ರೇಗರ್ ಮಣ್ಣು ಎಂದು ಕರೆಯಲ್ಪಡ್ತೀವಿ. ಇನ್ನು ನರ್ಮದಾ ಮತ್ತು ತಾಪ್ತಿ. ಹೌದಾ? ತಪ್ತಿ ಏನೋ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿ. ಇಂಪಾರ್ಟೆಂಟ್. ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನ ಒಂದು ಗ್ರೂಪ್ ಮಾಡ್ಕೊಂಡು ನಾವೇನ್ ಮಾಡಿದ್ವು, ಗುಂಪು ಮಾಡ್ಕೊಂಡು ಅದರ ಉಪನದಿಗಳು ಮತ್ತು ಅದರ ಉಗಮ ಸ್ಥಾನಗಳನ್ನ ನಾವೇನ್ ಮಾಡ್ತೀವಿ ಬರೀಬೇಕು. ಇನ್ನ ಥಾರ್ ಡೆಸರ್ಟ್. ಹೌದಾ? ಇದು ಒಂದು ಭಾರತದ ಪ್ರಮುಖ ಮರುಭೂಮಿ. ಇನ್ನ ಸಕ್ರಿಯ ಜ್ವಾಲಾಮುಖಿ ವೆರನ್ ಐಸ್ಲ್ಯಾಂಡ್ ಆಯ್ತು. ಭಾರತದಲ್ಲಿ 7500 ಕಿಲೋಮೀಟರ್ಗಿಂತ ಹೆಚ್ಚು ಕರಾವಳಿ ಹೊಂದಿದೆ. ಸೊ ಇಲ್ಲಿ ನಾವ್ ಏನ್ ಮಾಡೋದಂದ್ರೆ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಗಳನ್ನ ಅಂತ ನಾವ್ ಏನ್ ಮಾಡ್ತೀವಿ ಡಿವೈಡ್ ಮಾಡ್ತೀವಿ. ಹೌದಾ? ದಕ್ಷಿಣ ಭಾರತದಲ್ಲಿ ಏನ್ ಮಾಡ್ತೀವಿ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತ ಮಾಡ್ತೀವಿ. ಅಂದ್ರೆ ಕ್ವಶನ್ ಕೇಳ್ತಾನೆ, ಪಶ್ಚಿಮಕ್ಕೆ ಇರುವ ಕರಾವಳಿ ತೀರಗಳು ರಾಜ್ಯಗಳು ಎಷ್ಟು ಮತ್ತೆ ಪೂರ್ವಕ್ಕೆ ಇರುವ ಕರಾವಳಿ ರಾಜ್ಯಗಳು ಎಷ್ಟು ಅಂತ ಕೇಳ್ತಾನೆ. ಸೊ ಅವಾಗ ನಾವು ಏನ್ ಮಾಡ್ಬೇಕಂದ್ರ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಅರೇಬಿಯನ್ ಸಿ ಪಶ್ಚಿಮಕ್ಕಿದೆ. ಹೌದಾ? ಅರೇಬಿಯನ್ ಸಿ ಭಾರತದ ಪಶ್ಚಿಮಕ್ಕಿದೆ. ಇನ್ನ ಬೇ ಆಫ್ ಬೆಂಗಾಲ್ ಪೂರ್ವಕ್ಕಿದೆ. ಇಲ್ಲಿ ಕೇಳ್ತಾನೆ ಯಾವುದೇ ಒಂದು ನದಿಯನ್ನು ಹೆಸರು ಕೊಟ್ಟು ಇದು ಯಾವ ಸಮುದ್ರವನ್ನು ಸೇರುತ್ತದೆ ಅಂತ ಕೊಡ್ತಾನೆ. ಹೌದಾ? ಇದು ಸಮುದ್ರಕ್ಕೆ ಸೇರುತ್ತದೆ ಅಂತ ಕೊಡ್ಬೋದು, ಇಲ್ಲ ಅಂದ್ರೆ ಯಾವ್ದು ದಿಕ್ಕಿಗೆ ಹರಿಯುತ್ತದೆ ಅಂತ ಕೊಡ್ಬೋದು. ಇನ್ನು ನೆಕ್ಸ್ಟ್ ಭಾರತದ ಉಷ್ಣವಲಯ ಮಾನ್ಸೂನ್. ಇದ್ರ ಬಗ್ಗೆ ನಾವು ಉಷ್ಣವಲಯ ವಲಯ ಮಾನ್ಸೂನ್ ಹವಾಮಾನ ಹೊಂದಿದೆ. ನೋಡಿ ಇಷ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಇಷ್ಟನ್ನ ನಾವ್ ಏನ್ ಮಾಡ್ಕೋಬೇಕಂದ್ರೆ ನೋಡ್ಕೋಬೇಕು. ಈಗ ಏನ್ ಹೇಳಿದ್ನಲ್ಲ ಇಷ್ಟು ನಾವು ಏನಾದ್ರು ನೋಡಿದ್ವಿ ಅಂದ್ರೆ ಸ್ವಲ್ಪ ನಮ್ಗೆ ಮಾರ್ಕ್ಸ್ ಎಲ್ಲಿ ಮಿಸ್ ಆಗುತ್ತೆ. ಸೊ ಹಂಗಾಗಿ ನಾನು ಮುಂದಿನ ದಿನಗಳಲ್ಲಿ ಮತ್ತೆ ಜಿಯೋಗ್ರಫಿ ತಗೊಂಡು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿ ಮತ್ತೆ ಕ್ವಶನ್ ಪೇಪರ್ ಬಿಡಿಸ್ತಾ ಇರ್ತೀನಿ. ಸೊ ನೋಡಿ, ಥ್ಯಾಂಕ್ ಯು ಸೋ ಮಚ್.